ನಮಗೂ ಇದೇ ರೀತಿಯ ಚಿಂತನೆಗಳಿತ್ತು ಅಂಟಿಲ್ ತಮಿಳುನಾಡಿನ ಸಚಿವರ ಹೇಳಿಕೆಯನ್ನ ನಾವು ಗಮನಿಸೋವರೆಗೂ. ನಾನು ಅದೇ ಪ್ರಶ್ನೆಯನ್ನ ಕಾಂಗ್ರೆಸ್ ವಕ್ತಾರರಿಗೆ ಕೇಳೋಣ ಅಂತಿದ್ದೆ. ಈಗ ರಘುದೊಡ್ಡೇರಿ ಅವರೇ, ವಿಜಯ್ ಅವರೇನೋ ಬರ್ಲಿಕ್ಕೆ ತಯಾರಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ತಮಿಳುನಾಡಿನ ಸಚಿವರು ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ, ಮೇಕೆದಾಟು ವಿಚಾರದಲ್ಲಂತೂ ನಾವು ಕರ್ನಾಟಕಕ್ಕೆ ಅವಕಾಶ ಕೊಡ್ಲಿಕ್ಕೆ ನಾವು ಒಪ್ಪೋದೇ ಇಲ್ಲ. ಹೋಗ್ತಿರೋದು ಕಾವೇರಿಯಿಂದ ನಮಗ್ ಬರಬೇಕಾಗಿರೋ ನೀರಿನ ಪಾಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಲಿಕ್ಕೆ. ಬಟ್ ಮೇಕೆದಾಟು ವಿ ವಿಲ್ ನೆವರ್ ಅಗ್ರಿ ಅಂತ ಹೇಳಿ ತಮಿಳುನಾಡಿನ ಸಚಿವರು ಹೇಳ್ತಿರುವಾಗ, ವಿಜಯ್ ಅವರು ಬರ್ತಿರೋದ್ರನ್ನ ಕಾಂಗ್ರೆಸ್ ನಾವು ಟೇಬಲ್ ಕರೆಸೋದ್ರಲ್ಲಿ ಯಶಸ್ವಿ ಆದ್ವಿ ಅಂತ ಹೇಳಿ ಕ್ಲೈಮ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತಾ ಅಂತ ನೋಡಿ. ಮೊದಲನೇದಾಗಿ ಏನು ಕಾವೇರಿ ವಿಚಾರ ಇದೆ, ಕಾವೇರಿ ಟ್ರಿಬ್ಯುನಲ್ ಒಂದ್ಸರಿ ಅವಾರ್ಡ್ ಬಂದ ನಂತರ ಅದು ಕರ್ನಾಟಕ, ತಮಿಳುನಾಡು ಮತ್ತೆ ಪಾಂಡಿಚೇರಿ ಕೈಯಲ್ಲಿಲ್ಲ. ಅದು ಏನು ನೀರು ಎಷ್ಟು ಬರಬೇಕು ಎಷ್ಟು ಹೋಗ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಬೇಕಾಗಿರೋದು ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಇದೆಯಲ್ಲ, ನೀರು ನಿರ್ವಹಣಾ ಪ್ರಾಧಿಕಾರ ಅವ್ರ ಕೈಯಲ್ಲಿದೆ. ಸೊ ಇವತ್ತು ನಾವು ಮಾತಾಡೋದಾಗ್ಲಿ ಅಥವಾ ತಮಿಳುನಾಡು ರಾಜ್ಯಗಳು ಮಾತಾಡೋದಾಗ್ಲಿ, ನಾವೆಲ್ಲ ಅಣ್ಣ ತಮ್ಮಂದಿರಾಗಿದ್ದೇವೆ. ನಮ್ಮ ಎಂಟೈರ್ ದಕ್ಷಿಣ ಭಾರತ ದ್ರಾವಿಡ ರಾಜ್ಯಗಳೇನಿದ್ದೇವೆ ಅಣ್ಣ ತಮ್ಮಂದಿರಾಗಿದ್ದೇವೆ. ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂದ್ರೆ ಅದಕ್ಕೊಂದು ಬದ್ಧತೆ ಬೇಕಾಗ್ತದೆ. ಏನು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಏನು 3 ರಾಜ್ಯಗಳನ್ನು ಒಟ್ಟಿಗೆ ಕೂಡಿಸಿ ತುಂಗಭದ್ರಾ ನದಿಗೆ ಒಂದು ಸಮಸ್ಯೆಯನ್ನು ಬಗೆಹರಿಸೋಣ ಅಂತೇಳಿ ಮೊದಲ ಬಾರಿಗೆ ಬಂದಂತ ಎಲ್ಲರನ್ನೂ ಕರೆದು ಒಂದು ಸೌಹಾರ್ದಯುತವಾದಂಥ ಒಂದು ಚರ್ಚೆ ಮಾಡಿದಂಥ C.R. ಪಾಟೀಲ್ ಅವರ ನೇತೃತ್ವದಲ್ಲಿ ಅದು ಒಂದು ಬದ್ಧತೆ. ಆ ಬದ್ಧತೆಯನ್ನು ಕಾಂಗ್ರೆಸ್ ಸರ್ಕಾರ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ತೋರಿದ್ದಾರೆ. ಸೊ ಇಲ್ಲಿ ನಾವು 2 ವಿಚಾರಗಳನ್ನು ಮಾತಾಡಬೇಕಾಗ್ತದೆ. ಈಗ ತಮಿಳುನಾಡಿನ ಮಂತ್ರಿಗಳು ಮಾತಾಡೋದಾಗ್ಲಿ, ಕರ್ನಾಟಕದ ವಿಚಾರಗಳು ಮಾತಾಡೋದಾಗ್ಲಿ, ಆಯಾ ರಾಜ್ಯದ ಮಂತ್ರಿಗಳು, ಆಯಾ ರಾಜ್ಯದ ಜನಗಳು ಅಲ್ಲಿನ ನೆಲ, ಭಾಷೆ, ಸಂಸ್ಕೃತಿಯ ಬಗ್ಗೆನೇ ಮಾತಾಡೋದು ಯಾವಾಗ್ಲೂ. ಹಾಗಾಗಿ ಅವರ ರಾಜ್ಯದ ಬಗ್ಗೆ ಅವ್ರು ಮಾತಾಡ್ತಾರೆ, ನಮ್ಮ ರಾಜ್ಯದ ಬಗ್ಗೆ ನಾವು ಮಾತಾಡಬೇಕು. ಬಟ್ ನಿರ್ಧಾರ ಆಗ್ಬೇಕಾರದಿಲ್ಲ ಅಂತ ಬದ್ಧತೆ ಬೇಕಾರದಿಲ್ಲ ಅಂತಂದ್ರೆ 2020ರಲ್ಲಿ 2018ರಲ್ಲಿ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ನಮಗೆ ಕಾವೇರಿ ಅಥಾರಿಟಿ CWA ಕೊಟ್ಟಾಯ್ತು. ಅದು ಕೊಟ್ಟಾದ ನಂತರ ಒಂದು ಟೆಕ್ನಿಕಲ್ ಕರೆಕ್ಷನ್ಸ್ ಆಗಬೇಕು ಅಂತೇಳಿ 2020ರಿಂದ 2024ರವರೆಗೂ ಇಟ್ಕೊಂಡು ಕೂತ್ಕೊಂಡು 2024ರಲ್ಲಿ CWMA ಅಂದ್ರೆ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅದು ವಾಪಸ್ ಟೆಕ್ನಿಕಲ್ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ಗೆ ಅಂತ ಕಳ್ಸೋದಂದ್ರೆ 4 ವರ್ಷ ಅದನ್ನ ಯಾಕೆ ಅಲ್ಲಿ ಕುಟ್ಕೊಂಡಿತ್ತು. ಸೊ ನಾನ್ ಕೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಅಂದಿನ ಸರ್ಕಾರ ಯಾವ್ದಿತ್ತು, ಅಂದಿನ ಬಿಜೆಪಿ ಸರ್ಕಾರ ಒಂದು ಪ್ರಯತ್ನವನ್ನ ಅವರು ಸೀರಿಯಸ್ ಆಗಿ 4 ವರ್ಷ ಅವ್ರದೇ ಬಿಜೆಪಿ ಸರ್ಕಾರ ಇತ್ತು, ಕೇಂದ್ರದಲ್ಲೇ ಅವ್ರದ್ದು ಸರ್ಕಾರ ಇತ್ತು. ಅದನ್ನ ಕರೆದು ಇದೊಂದು ಮೀಟಿಂಗ್ ಅನ್ನ ಮಾಡಿ ಅದನ್ನ ಬಗೆಹರಿಸಿ ಇದು ಮೇಕೆದಾಟು ಮಾಡುವುದರಿಂದ ತಮಿಳುನಾಡಿಗೆ ಯಾವುದು ಲಾಭ ನಷ್ಟ ಆಗೋದಿಲ್ಲ ಅಂತೇಳಿ ಒಂದು ಮನವರಿಕೆಯನ್ನು ಮಾಡುವಂತ ಒಂದು ಪ್ರಯತ್ನ ಮಾಡಿದಿದ್ರೆ ಸಫಲರಾಗ್ತದೆ. ಬೇಡ ಆದ್ರೆ ನಮ್ಮ ಸರ್ಕಾರ ಮತ್ತೆ ನಮ್ಮ ಮಂತ್ರಿಗಳು, ಮುಖ್ಯಮಂತ್ರಿಗಳಾದಂತ ಮಾನ್ಯ ಡಿ.ಕೆ. ಶಿವಕುಮಾರ್ ಆ ಪ್ರಯತ್ನ ಒಂದು ಕೈ ಹಾಕ್ತಾ ಇದ್ದಾರೆ. ಅಫ್ಕೋರ್ಸ್ ರಿಕ್ವೆಸ್ಟ್ ಎಲ್ಲಿಂದ ಬಂದ್ರು, ನಾವೆಲ್ಲ ಅಣ್ಣ ತಮ್ಮಂದಿರು. ಪಕ್ಕದ ರಾಜ್ಯದಲ್ಲಿ ಇರ್ತಕ್ಕಂಥ ಬೆಂಗಳೂರಲ್ಲಿ ಯಾರಿದ್ದೀರಿ, ಎಂಟೈರ್ ಭಾರತದ ಎಲ್ಲಾ ಜಿಲ್ಲೆಯ ಎಲ್ಲಾ ರಾಜ್ಯದ ಜನರು ಇಲ್ಲಿ ವಾಸ ಮಾಡ್ತಿದ್ದಾರೆ. ಅಂದ್ರೆ ಬೆಂಗಳೂರು ಕಾಸ್ಮೋಪಾಲಿಟನ್ ಭಾರತದ ನಗರ ಇದು. ಆ ನಗರಕ್ಕೆ ಅವಶ್ಯಕತೆ ಇರ್ತಕ್ಕಂಥ 9,000 crore ಪ್ರಾಜೆಕ್ಟ್ ಏನಿದೆ, ಇವಾಗ ನಾನ್ ಕೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ನಮ್ಮ ಪ್ರಯತ್ನವನ್ನ ನಾವು ಮಾಡ್ತೇವೆ, ನಾವು ಕನ್ವೆನ್ಷನ್ ಮಾಡ್ತೇವೆ, ಒಂದು ಈ ರೀತಿಯಾದಂತಹ ಅನುಕೂಲ ಆಗ್ತದೆ ಅಂತ ನಾವು ಹೇಳ್ತೇವೆ. ಬಟ್ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಏನು? ಒಪ್ಕೊಳ್ಳೋಣ, ಕೇಂದ್ರ ಸರ್ಕಾರದ ಬಗ್ಗೆ ನಾನು ನೋ ಡೌಟ್ ಬಿಜೆಪಿ ವಕ್ತಾರರನ್ನು ಪ್ರಶ್ನೆ ಮಾಡ್ತೀನಿ. ಬಟ್ ನೀವೇ ಹೇಳ್ದಾಗೆ ನ್ಯಾಯಾಧಿಕರಣ ಅಂತಿದ್ದಾಗ, ಹಾಗೆ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತಿದ್ದಾಗ ಅಲ್ಲಿಂದಲೇ ತೀರ್ಮಾನ ಆಗ್ಬೇಕು ಅಂತಂದ್ರು ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್. ಇಂಥ ಮಾತುಕತೆಗಳು, ಅದರಲ್ಲೂ ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳ ಮಾತುಕತೆಯಿಂದ ನಾವು ಏನ್ ನಿರೀಕ್ಷೆ ಮಾಡಬಹುದು ಅಂತಂದ್ರೆ, ಇಬ್ರು ಒಂದು ಪೇಜಿಗೆ ಬಂದ್ರೆ, ಇಬ್ರು ಒಂದ್ ರೀತಿಯ ನಿರ್ಣಯಕ್ಕೆ ಮನ್ನಣೆಯನ್ನ ಕೊಟ್ರೆ ಅಥವಾ ಇಬ್ರು ಕೂಡ ಒಪ್ಪಿಕೊಂಡ್ರೆ ಬಹುಶಃ ಈ ಟೆಕ್ನಿಕಲ್ ಕಾಂಪ್ಲಿಕೇಶನ್ಸ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ತಮಿಳುನಾಡು ಪದೇ ಪದೇ ತಕರಾರನ್ನ ತೆಗೆಯೋದು, ಕಾನೂನಾತ್ಮಕ ಹೋರಾಟ ಮಾಡೋದು, ಇದಕ್ಕೊಂದು ಸ್ವಲ್ಪ ಅಲ್ಪ ವಿರಾಮ ಬೀಳಬಹುದು ಅನ್ನೋ ನಿರೀಕ್ಷೆ. ನಾನು ಅದಕ್ಕೆ ಕೇಳಿದ್ದು ಸರ್, ಇಲ್ಲಿ ಕೇವಲ ವಿಜಯ್ ಅವರ ಒಪ್ಪಿಗೆ ಮಾತ್ರ ಸಾಕಾಗೋದಿಲ್ಲ, ಅಲ್ಲಿನ ಸಚಿವರು, ವಿರೋಧ ಪಕ್ಷಗಳು, ಜನಾಭಿಪ್ರಾಯ ಇದೆಲ್ಲವೂ ಕೂಡ ಹಂತ ಹಂತವಾಗಿ ಮ್ಯಾಟರ್ ಆಗುತ್ತೆ. ಸೊ ವಿಜಯ್ ಅವರೊಬ್ರು ಬರ್ತಾರೆ, ಮಾತುಕತೆ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಇದು ಪೂರ್ಣ ಗೆಲುವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅನುಮಾನ ಇಲ್ಲ. ನೀ ಅನುಮಾನ ಖಂಡಿತ ಬೇಡ. ಯಾಕೆ ಅಂತ ಹೇಳಿದ್ರೆ, ನಾವು ಆಗ್ಲೇ ಹೇಳ್ದೆ, ನಾವು ಎಲ್ಲಾ ದ್ರಾವಿಡ ಅಣ್ಣ ತಮ್ಮಂದಿರು. ನಾವು 4 ರಾಜ್ಯಗಳೇನಿದ್ದೇವೆ ದ್ರಾವಿಡ ರಾಜ್ಯಗಳು ಅಣ್ಣ ತಮ್ಮಂದಿರಾಗ ಬದುಕ್ತಾ ಇದ್ದೇವೆ. ಇಡೀ ದಕ್ಷಿಣ ಇಡೀ ಭಾರತದ ಯುವಕರು ಇಲ್ಲಿ ಕೆಲಸವನ್ನು ಅರಸಿ ಬಂದಿರತಕ್ಕಂಥವ್ರಿಗೆ ಇವತ್ತು ನೀರು ಬೇಕಾಗಿರ್ತಕ್ಕಂಥದ್ದು ಕೇವಲ ಕನ್ನಡಿಗರಿಗೆ ಮಾತ್ರ ಅಲ್ಲ, 7 ಕೋಟಿ ಕನ್ನಡಿಗರ ಭಾಗವಾಗಿರ್ತಕ್ಕಂಥ ತಮಿಳುನಾಡು, ಆಂಧ್ರ ಪ್ರದೇಶ, ಡೆಲ್ಲಿ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲರೂ ಕನ್ನಡಿಗರೇ. ಅವರಿಗೆ ಬೇಕಾದ ನೀರನ್ನ ನಾವು ಕೊಡಬೇಕಾಗಿದೆ. ಅದಕ್ಕೆ ಬದ್ಧತೆಯನ್ನ ತೋರಿಸಿ ನಾವು ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡ್ತೇವೆ. ತುಂಬಾ ಚೆನ್ನಾಗಿದೆ ಸರ್. ಬಟ್